ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಹೇಳಿ ಅಥವಾ ಬೆಳಗಿನ ತಿಂಡಿ ಏನು ಮಾಡೋದು ಅಂತ ಹೇಳಿ ಯೋಚನೆ ರೀ. ಅದು ಟೇಸ್ಟಿನೂ ಇರಬೇಕು, ಹೆಲ್ದಿನೂ ಇರಬೇಕು, ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಆಗಬೇಕು. ಸೋಡಾ ಈನೋ ಯಾವುದನ್ನು ಬಳಸಿರಬಾರ್ದು. ಅಂಥದ್ದೇ ಒಂದು ರೆಸಿಪಿಯನ್ನು ನೀವು ಮಾಡೋರಿದ್ರೆ ಅಂದರೆ ಈ ರೆಸಿಪಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನಾನು ಚುರುಮುರಿಯನ್ನು ತೊಗೊಂಡಿನಿ. ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಥವಾ ನಮ್ಮ ಬಿಜಾಪುರ ಕಡೆ ಸಿಗುವ ಗೊಳ್ಳು ಚುರುಮುರಿ ಅಂತ ಕರಿತೀವ್ರಿ ನಾವು. ಇನ್ನೊಂದು ಬೆಳಗಾವಿ ಚುರುಮುರಿ ಗಟ್ಟಿ ಬರ್ತದೆ. ಯಾವ್ದು ತೊಗೊಂಡ್ರು ನಡೀತದೆ ರೀ. ಈ ಚುರುಮುರಿಯನ್ನು ನೀವೇನು ಮಾಡಬೇಕು, ಸ್ವಚ್ಛವಾಗಿ ಚಾಣಿಸ್ಬಿಟ್ಟನೆ ತೊಗೋಬೇಕ್ರಿ. ನಾನು ಚಾಣಿಸಿ ಒನದ್ಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ. 2 ಬಟ್ಲಾಗಷ್ಟು ಚುರುಮುರಿಯನ್ನು ತೊಗೋತೀನಿ. ಮೆಜರ್ಮೆಂಟ್ಗೆ ನೀವೇನು ಮಾಡಿರಿ, ಒಂದೇ ಥರದ ಕಪ್ಪ ಬಟ್ಲನ್ನ ಯೂಸ್ ಮಾಡಿರಿ. ಈ ಚುರುಮುರಿಯನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಸ್ಪೂನಾಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕಿಬಿಟ್ಟು ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಗೋತೀನಿ ನೋಡಿರಿ. ನೋಡಿ, ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ಈಗ ಅರಿಶಿನ ಮತ್ತು ಕಡಲೆಬೇಳೆ ಹಿಟ್ಟನ್ನು ಇಷ್ಟನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಹಿಟ್ಟು ಅರಿಶಿನ ನೀರನ್ನು ಏನು ಮಿಕ್ಸ್ ಮಾಡ್ಕೊಂಡು ಇದನ್ನೇನು ಮಾಡ್ತಾಯಿದ್ದೀನಿ, ಚುರುಮುರಿ ಅಥವಾ ಮಂಡಕ್ಕಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಅದಕ್ಕೆ ಚುರುಮುರಿಯಲ್ಲಿ ಹೊಲಸೋದು ಏನಾರು ಇರ್ತಾವ, ಅದಕ್ಕೆ ನೀವೇನು ಮಾಡಿರಿ, ಚುರುಮುರಿಯನ್ನು ಚೆಂದಂಗೆ ಚಾಣಿಸ್ಬಿಟ್ಟನೆ ತೊಗೊರಿ. ನೋಡಿ, ಈಗ ಅದನ್ನು ಹಾಕಿದ್ದೀನಿ. ಇನ್ನೊಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಆ ಚುರುಮುರಿ ಅದನ್ನು ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಆ ಚುರುಮುರಿ ಏನಾಗಬೇಕು ರೀ, ಅದ್ರ ಒಳಗನೆ ನೆನಿಬೇಕು ನೋಡಿರಿ. ಅದು ನೋಡಿ, ಚುರುಮುರಿ ನೆನೆದು ಮೆತ್ತಗೆ ಸಾಫ್ಟ್ ಆಗಬೇಕು ರೀ. ಮುಚ್ಚಿ ಒಂದು ಅನ್ಕತಕ್ಕ 5 ನಿಮಿಷ ಅದನ್ನು ಸೈಡಿಗೆ ಇಡ್ತೀನಿ ನೋಡಿರಿ. 5 ನಿಮಿಷ ಆಗ್ಯದ್ರಿ. ನೋಡಿ, ಇದು ಗೊಳ್ಳು ಚುರುಮುರಿ ಅಂದರೆ ತುಂಬ ಫಳ್ಳ ಇರ್ತದೆ, ಬೇಗನೆ ನೆನೆದು ಬಿಡ್ತದೆ ನೋಡಿ. ನೆನೆದು ಸಾಫ್ಟ್ ಆಗಿದ್ರಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇದೇ ಚುರುಮುರಿ ತೊಗೋಬೇಕತ್ತೇನಿಲ್ಲ. ಬೆಳಗಾವಿ ಚುರುಮುರಿ ಗಟ್ಟಿ ಚುರುಮುರಿ ಇದ್ರೆ ಅದನ್ನು ತೊಗೋರಿ ನಡೀತದೆ ನೋಡಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ಅದೇ ಬಟ್ಲೆ 1 ಬಟ್ಲಾಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆ, ಏನು ಬಾಂಬೆ ರವೆ ಅಂತ ಕರಿತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ ರೀ. ಒಂದು 3 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿರಿ, ಹುಳಿ ಮೊಸರು ಹಾಕ್ಬೇಡ್ರಿ. ಇನ್ನೊಂದು 3 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಆಪ್ಷನಲ್ಲು ಬೇಕಂದ್ರೂ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ನೋಡಿ. ಈಗ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿರಿ. ಅದು ಎಷ್ಟು ಆಗ್ತೈತಿಲ್ಲ ಅಷ್ಟು ರುಬ್ಕೊರಿ. ರವೆ ಇರ್ತೈತಿಲ್ಲ, ತುಂಬ ಏನು ಫೈನ್ ಪೇಸ್ಟ್ ಥರ ಏನು ಆಗೋದಿಲ್ಲ ಅದು ನೋಡಿ. ತುಂಬ ತೆಳು ಮಾಡ್ಕೊಂಡಿಲ್ಲ ರೀ ನಾನು ಒಮ್ಮೆನೆ. ಈಗ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ ನಾನು. ನೋಡಿ, ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ. ಅದೆಲ್ಲ ಗಟ್ಟಿಯಾಗಿ ರುಬ್ಬೋದ್ರಿಂದ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಅಂಟ್ಕೊಂಡಿದ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ನಾನಿಲ್ಲಿ ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ. ಈಗ ನೋಡಿ, ಈಗ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ಈಗ ಹಾಕಿರುವ ನೋಡಿ, ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ಹಾಕಿರುವ ರವೆ ನೆನೆಯಲ್ಲಿ ಮುಚ್ಚಿ ಒಂದು 5 ನಿಮಿಷ ಸೈಡಿಗೆ ಇಡ್ತೀನಿ ಅನ್ಕತಕ್ಕ. ಒಂದು ಒಗ್ಗರಣೆ ಕಡಾಯಿಯಲ್ಲಿ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ ಆಗಷ್ಟೇ ಕಡಲೆಬೇಳೆ, 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕಿದ್ದೀನಿ ನೋಡಿ. ಎಲ್ಲ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಫ್ರೈ ಆದಮೇಲೆ 2 ಮೆಣಸಿನ್ಕಾಯಿ, ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಮೆಣಸಿನ್ಕಾಯಿ ಖಾರ ನೋಡಿಬಿಟ್ಟು ಹಾಕೋರಿ. ನೀವು ಮಕ್ಕಳಿಗೆ ಮಾಡ್ತಿದ್ರೆ ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ನು ಮಾಡ್ಬೋದು. ಇನ್ನೊಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟು ಅರಿಶಿನ, ಒಂದು ಚಿಟಿಕೆ ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗದಿಂದ ಟೇಸ್ಟ್ನು ಚೆನ್ನಾಗಿ ಬರ್ತದೆ. ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ. ನೋಡಿ, ಇದು ಚೆನ್ನಾಗೆಲ್ಲ ಫ್ರೈ ಆಗಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ಈ ಒಗ್ಗರಣೆಗೆ ಸೇರಿಸ್ಕೋತೀನಿ ಹಿಟ್ಟಿಗೆ. ಫಸ್ಟ್ ಇನ್ನೂ ಹೆಲ್ದಿ ಮಾಡೋ ಸಲುವಾಗಿ ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಈ ಒಗ್ಗರಣೆಯನ್ನು ಹಾಕೊಂಡ್ರಿ. ನೀವು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನೂ ಹಾಕೋಬೋದು. ಇಲ್ಲಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಏನೇನು ಮಾಡ್ಬೋದು, ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ಈ ರೀತಿ ಇರಬೇಕು ನೋಡಿರಿ ಹಿಟ್ಟು. ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ ನೋಡಿ. ನಾನು ಒಂದು 3 ಥರ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಈಸಿ, ಯಾವುದು ಬೇಗನೆ ಆಗ್ತದಿಲ್ಲ ಆ ರೀತಿ ಮಾಡ್ಕೊರಿ ನೋಡಿ. ಫಸ್ಟ್ ಸೆಟ್ ದೋಸೆ ಥರ ಹಾಕ್ತಾಯಿದ್ದೀನಿ ನೋಡಿ. ಚುರುಮುರಿ ಅಥವಾ ಮಂಡಕ್ಕಿ ಬಳಸಿ ಮಾಡಿರೋದ್ರಿಂದ ಇದು ಸಾಫ್ಟಾಗಿಯೇ ಬರ್ತಾವ್ರಿ ಇವು ದೋಸೆ ನೋಡಿ. ಫಸ್ಟ್ ಸೆಟ್ ದೋಸೆ ಥರ ದಪ್ಪಾಗಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ. ಆ ಸಕ್ಕರೆ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬರ್ತದೆ. ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದ್ರೆ ನೀವಲ್ಲಿ ಸಕ್ಕರೆನ ಸ್ಕಿಪ್ನು ಮಾಡ್ಬೋದು. ಈ ಥರನೂ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ನೋಡಿ, ನೀವು ಇದನ್ನು ತೆಳುವಾಗಿನೂ ತಿಳ್ಕೊಬೋದು. ಕೆಲವರಿಗೆ ದಪ್ಪ ದೋಸೆ ಇಷ್ಟ ಆಗಲ್ಲ ತೆಳು ನೋಡಿ. ಎಲ್ಲೊಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿರೋದ್ರಿಂದ ಅಷ್ಟು ತುಂಬ ತೆಳುವಾಗಿ ಏನು ಮಾಡ್ಕೊಳಕ್ಕೆ ಬರೋದಿಲ್ಲ. ಆದರೆ ನೋಡಿರಿ, ಆ ಸೆಟ್ ದೋಸೆಕ್ಕಿಂತನೂ ತೆಳು ಮಾಡ್ಕೊಬೋದು. ಇಲ್ಲ ಏನೂ ಬೇಡ, ನಾವು ಹಾಗೆ ಪ್ಲೇನ್ ಮಾಡ್ಕೋತೀವಿ ಅಂದರೆ ನೀವು ಎಷ್ಟು ತೆಳು ಬೇಕೋ ಅಷ್ಟನ್ನು ಮಾಡ್ಕೋಬೋದು ನೋಡಿ.
ಆ ಒಗ್ಗರಣೆದಿಂದಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಹತ್ತದ ರೀ. ನೋಡಿ ದೋಸೆ ಕಲರ್ನು ಚೆನ್ನಾಗಿ ಇಲ್ಲ, ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಹಾಕೋರಿ. ಒಮ್ಮೆಲೆ ನೋಡಿ ನಾನು ಎರಡನೇ ಹಾಕಿ ತೋರಿಸ್ತಾ ಇದ್ದೀನಿ. ಒಂದೇ ತೆವೆ ಒಳಗೆ ಒಮ್ಮೆ 4-5 ರೆಡಿ ಆಗ್ತಾವೆ. ಆ ರೀತಿನೂ ಮಾಡ್ಕೋಬೋದು. ಇಲ್ಲ ನೀವು ಫಡ್ಡಿನ ಮಣಿ ಒಳಗೆ ಈ ರೀತಿ ಹಿಟ್ಟನ್ನು ಮಾಡ್ಕೊಂಬಿಟ್ಟು ಫಡ್ಡನ್ನು ಆದರೂ ಮಾಡ್ಕೋಬೋದು. ನೀವು ಎಣ್ಣೆ ತುಪ್ಪ ಯಾವುದನ್ನಾದರೂ ಹಾಕಿಬಿಟ್ಟು ಬೇಯಿಸ್ಕೊರಿ. ನಾನು ತುಪ್ಪನ ಹಾಕಿಬಿಟ್ಟೇ ಬೇಯಿಸಿದ್ದೀನಿ. ನೋಡಿ ಈ ಥರ ಒಮ್ಮೆಲೆ ಮಾಡ್ಕೊರಿ. ಇಲ್ಲ ನಿಮ್ಮ ಮಕ್ಳಿಗೆ ಚೀಸ್ ಇಷ್ಟ ಅಂದರೆ ಇದು ಬೇಯ್ದ ಮೇಲೆ ಇದ್ರ ಮೇಲೆ ಚೀಸನ್ನಾದ್ರೂ ತುರಿದ್ಬಿಟ್ಟು ಹಾಕ್ಬೋದು. ನೋಡಿ ನಾನು 3 ರೀತಿ ಮಾಡಿ ತೋರಿಸಿದ್ದೀನಿ. ನೋಡಿ ಒಂದು ಸೆಟ್ ದೋಸೆ ಥರ ಮಾಡಿದ್ದೀನಿ, ಒಂದು ತೆಳುವಾಗಿ ದೋಸೆ ಮಾಡಿದ್ದೀನಿ, ಆಮೇಲೆ ಚಿಕ್ಕ ಚಿಕ್ಕ ಪ್ಯಾನ್ ಕೇಕ್ ಥರನೂ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ನೀವು ಚಟ್ನಿ ಸಾಂಬಾರು ಯಾವುದ್ರ ಜೊತೆ ಆದರೂ ಸರ್ವ್ ಮಾಡಿರಿ. ಇಲ್ಲ ಯಾವುದೂ ಇಲ್ಲ ಅಂದರೆ ನೀವು ಮಕ್ಕಳಿಗೆ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ನೋಡಿ ಆ ಮಂಡಕ್ಕಿ ಅಥವಾ ಚುರುಮುರಿಯಿಂದ ಎಷ್ಟು ಸಾಫ್ಟಾಗಿ ಬಂದಾವೆ ನೋಡಿರಿ. ಮತ್ತು ಇನ್ಸ್ಟಂಟ್ ರೀ ಇದು, ಏನೋ ಸೋಡಾ ಇಲ್ಲ, ಆಮೇಲೆ ಏನು ಏನೂ ಹಾಕಿಲ್ಲ. ಬೇಗನೆ ಒಂದು 10 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ಇಲ್ಲ ಇದ್ರೆ ನೋಡಿರಿ ಎಷ್ಟು ಸಾಫ್ಟಾಗಿ ಅದ ನೋಡಿರಿ. ಇವು ಕ್ರಿಸ್ಪಿ ಬರಲ್ಲ, ಸಾಫ್ಟಾಗಿಯೇ ಬರ್ತಾವೆ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವೆ ನೋಡಿರಿ. ಇಲ್ಲ ಈ ರೀತಿ ಎಲ್ಲ ಮಸಾಲೆ ಹಾಕೈತಿ, ಯಾವುದೂ ಚಟ್ನಿ ಬೇಡ, ಸಾಂಬಾರು ಬೇಡ, ನಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ಬಳಕ್ಕೂ ನೀವೇನು ಮಾಡ್ಬೋದು, ಶೇಂಗಾ ಚಟ್ನಿ ಪುಡಿ ಇರ್ತದಲ್ಲ, ನಾನು ತುಪ್ಪ ಹಾಕಿ ಬೇಯಿಸ್ಬಿಟ್ಟಿದ್ದೀನಿ. ಆ ಶೇಂಗಾ ಚಟ್ನಿ ಪುಡಿಯನ್ನು ನೋಡಿ ಈ ರೀತಿ ನೋಡಿ ಬಿಸಿ ಬಿಸಿ ಇರುವಾಗಲೇ ಶೇಂಗಾ ಚಟ್ನಿ ಪುಡಿ ಉದುರಿಸ್ಬಿಟ್ಟು ಇದನ್ನು ನೋಡಿ ಸುತ್ತಿ, ಮಕ್ಕಳಿದ್ರೆ ಸುತ್ತಿ ಹಾಗೇನೆ ಕೊಡ್ಬೋದು, ಅಥವಾ ಇದನ್ನು ಬಿಸಿ ಬಿಸಿ ಯಾರಾದ್ರೂ ಹಾಗೇನೆ ತಿನ್ಬೋದು ನೋಡಿರಿ. ಯಾವುದು ಚಟ್ನಿ ಬೇಡ, ಸಾಂಬಾರು ಬೇಡ, ಒಗ್ಗರಣೆ ಅದ, ಕ್ಯಾರೆಟ್ ಹಾಕಿಲ್ಲ, ತುಂಬ ಟೇಸ್ಟಿನೂ ಅದ, ಹೆಲ್ದಿನೂ ಅದ ನೋಡಿರಿ. ನೋಡಿ ನೀವು ಫಡ್ ಬೇಕಂದ್ರೆ ಫಡ್ಡಿನ ಮಣಿ ಒಳಗೆ ಫಡ್ಡನ್ನು ಹಾಕೊಂಡ್ಬಿಟ್ಟು ತಿನ್ಬೋದು. ಇದ್ರ ಮೇಲೆ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ಚೀಸು ಆರ್ಗ್ಯಾನೋ ಹಾಕ್ಕೊಡ್ಬೋದು ನೋಡಿರಿ. ಈ ಚುನುಮುರಿ ಅಥವಾ ಮಂಡಕ್ಕಿಯಿಂದ ಬಳಸಿ ಮಾಡಿರುವ ಇನ್ಸ್ಟಂಟ್ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿ ಯೂಟ್ಯೂಬ್ದಿಂದ ಹೊಸ ಅಪ್ಡೇಟ್ ಬಂದದ, ಹೈಪ್ ದಿಸ್ ವಿಡಿಯೋ ಅಂತ ಬಂದಿರ್ತದೆ. ಹೈಪ್ ಮಾಡ್ರಂದ್ರೆ ನೀವು ಈ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಇಲ್ಲಾಂದ್ರೂ ಶೇರು ಡೌನ್ಲೋಡ್ ಇರ್ತದಲ್ಲ, ಅದಾದಮೇಲೆ ಆಪ್ಷನ್ ಇರ್ತದೆ. ಅದಕ್ಕಾಗಿ ನೀವು ವಿಡಿಯೋನ ಹೈಪ್ ಮಾಡಿ ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.